ನಮಸ್ಕಾರ ಸ್ನೇಹಿತರೆ ಈ ಮಲೆನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳು ಮತ್ತು ತುಂಗಭದ್ರಾ ನದಿ ಜಲಾನಯನ ಪ್ರದೇಶದಲ್ಲಿ ಸತತ 4 ದಿನಗಳಿಂದ ಭಾರೀ ಪ್ರಮಾಣದ ಮಳೆ ಆಗ್ತಾ ಇದೆ. ಇದರಿಂದ ತುಂಗಭದ್ರಾ ನದಿಯ ಉಪನದಿಗಳಾದ ಭದ್ರಾ ಮತ್ತು ತುಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ. ಇದರಿಂದ ತುಂಗಾ ಡ್ಯಾಂಗೆ ಒಳಹರಿವು ಕೂಡ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇದರ ಪರಿಣಾಮ ಎಷ್ಟು ಪ್ರಮಾಣದ ನೀರು ತುಂಗಾ ಡ್ಯಾಂಗೆ ಒಳಹರಿವು ರೂಪದಲ್ಲಿ ಬರ್ತಾ ಇದೆಯೋ ಅಷ್ಟೇ ಪ್ರಮಾಣದ ನೀರನ್ನು ತುಂಗಾ ಡ್ಯಾಂನಿಂದ ಹೊರಬಿಡಲಾಗ್ತಾ ಇದೆ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ಉತ್ತಮವಾಗಿ ಮಳೆ ಆಗ್ತಾ ಇದ್ದು, ಈ ಎರಡೂ ಕಡೆ ಉತ್ತಮ ಮಳೆಯಿಂದ ತುಂಗಭದ್ರಾ ನದಿಗೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇದರ ಪರಿಣಾಮವಾಗಿ ತುಂಗಭದ್ರಾ ನದಿಯ ನೀರಿನ ಮಟ್ಟ ಭರ್ಜರಿಯಾಗಿ ಏರಿಕೆಯಾಗಿದೆ. ಇದರಿಂದ ತುಂಗಭದ್ರಾ ಡ್ಯಾಂಗೆ ಒಳಹರಿವು ಇಂದು 80,000 ಕ್ಯೂಸೆಕ್ಗಿಂತ ಅಧಿಕ ಪ್ರಮಾಣದ ನೀರು ಹರಿದು ಬಂದಿದೆ. ಇಂದು ಒಂದೇ ದಿನ 6 TMC ನೀರು ತುಂಗಭದ್ರಾ ಡ್ಯಾಂಗೆ ಹರಿದು ಬಂದಿದೆ ಮತ್ತು ಕಳೆದ 2 ದಿನಗಳಲ್ಲಿ ಸರಿಸುಮಾರು 10 TMC ನೀರು ಹರಿದು ಬಂದು ತುಂಗಭದ್ರಾ ಡ್ಯಾಮ್ ಒಡಲು ಸೇರಿದೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ತುಂಗಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ಎಷ್ಟಿದೆ, ಇಂದು ತುಂಗಭದ್ರಾ ಡ್ಯಾಮ್ನಲ್ಲಿ ಎಷ್ಟು TMC ನೀರಿನ ಸಂಗ್ರಹವಿದೆ ಹಾಗೂ ಇವತ್ತಿನ ತುಂಗಭದ್ರಾ ಡ್ಯಾಮ್ನ ಇನ್ಫ್ಲೋ ಅಂದರೆ ಒಳಹರಿವು ಮತ್ತು ಔಟ್ಫ್ಲೋ ಅಂದರೆ ಹೊರಹರಿವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ವಿಡಿಯೋ ಹೆಚ್ಚು ರೈತರಿಗೆ ರೀಚ್ ಆಗುವ ಸಾಧ್ಯತೆ ಇದೆ. ಹಾಗೆ ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ಇಂದು 4 ಆಗಸ್ಟ್ 2026 ಇಂದು ಮಂಗಳವಾರ. ಇವತ್ತಿನ ತುಂಗಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ಎಷ್ಟಿದೆ ಅಂತ ನೋಡುವುದಾದರೆ 1616 ಅಡಿ 13 ಇಂಚ್ ವಾಟರ್ ಲೆವೆಲ್ ಇದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ ತುಂಗಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ಎಷ್ಟಿತ್ತಂತ ನೋಡುವುದಾದರೆ 1626 ಅಡಿ 06 ಇಂಚು ವಾಟರ್ ಲೆವೆಲ್ ಇತ್ತು. ಇನ್ನು ತುಂಗಭದ್ರಾ ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಇರೋದು 1633 ಅಡಿ. ಸೊ ಇನ್ನು ಇವತ್ತಿನ ತುಂಗಭದ್ರಾ ಡ್ಯಾಮ್ನಲ್ಲಿ ಎಷ್ಟು TMC ನೀರಿನ ಸಂಗ್ರಹವಿದೆ ಅಂತ ನೋಡುವುದಾದರೆ ಇಂದು 51.15 TMC ನೀರಿನ ಸಂಗ್ರಹವಿದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ ತುಂಗಭದ್ರಾ ಡ್ಯಾಮ್ನಲ್ಲಿ 80 TMC ನೀರಿನ ಸಂಗ್ರಹವಿತ್ತು. ಇನ್ನು ತುಂಗಭದ್ರಾ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಇರೋದು 105.788 TMC. ಸೊ ಇನ್ನು ಇವತ್ತಿನ ತುಂಗಭದ್ರಾ ಡ್ಯಾಮ್ನ ಇನ್ಫ್ಲೋ ಅಂದರೆ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು 82,087 ಕ್ಯೂಸೆಕ್ ನೀರು ಒಳಹರಿವಾಗಿ ಬಂದಿದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ ತುಂಗಭದ್ರಾ ಡ್ಯಾಮ್ಗೆ 24,130 ಕ್ಯೂಸೆಕ್ ನೀರು ಒಳಹರಿವು ರೂಪದಲ್ಲಿ ಹರಿದು ಬರ್ತಾ ಇತ್ತು. ಇನ್ನು ಇವತ್ತಿನ ತುಂಗಭದ್ರಾ ಡ್ಯಾಮ್ನ ಔಟ್ಫ್ಲೋ ಅಂದರೆ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು 1,447 ಕ್ಯೂಸೆಕ್ ನೀರು ಹೊರಹರಿವು ರೂಪದಲ್ಲಿ ಹೋಗ್ತಾ ಇದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ ತುಂಗಭದ್ರಾ ಡ್ಯಾಮ್ನಿಂದ 23,699 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇತ್ತು.